ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಹಾಗೂ ಅಮೆರಿಕ ನಡುವೆ ಕದನ ವಿರಾಮ ಘೋಷಣೆ ಮುಂದುವರಿಕೆ ಆಗ್ತಾ ಇದ್ದು ಯುದ್ಧಕ್ಕೆ ವಿರಾಮವನ್ನ ಕೋರಲಾಗಿದ್ದು ದಿಗ್ಬಂಧನ ಕಂಟಿನ್ಯೂ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಕದನ ವಿರಾಮ ಮುಂದುವರಿಸಲ್ಲ ಅಂತ ಟ್ರಂಪ್ ಯೂಟರ್ನ್ ಅನ್ನ ಹೊಡೆದು ಮಾತುಕತೆ ಮುಕ್ತಾಯಗೊಳ್ಳುವವರೆಗೆ ಕದನ ವಿರಾಮ ವಿಸ್ತರಣೆ ಅಂತ ಹೇಳಿದ್ದಾರೆ. ದಾಳಿ ಮಾಡಲ್ಲ ಅಂತ ಟ್ರೂತ್ನಲ್ಲಿ ಟ್ರಂಪ್ ಬರೆದುಕೊಂಡಿದ್ದಾರೆ. ಸಂಧಾನ ಮಾತುಕತೆ ಆಗಬೇಕು, ನಂತರದಲ್ಲಿ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಪೆಂಡಿಂಗ್ ನಲ್ಲಿರಿಸಿ ಈಗ ಕದನ ವಿರಾಮ ಮುಂದುವರಿಕೆ ಆಗುತ್ತೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಯಾವುದೇ ರೀತಿ ಅಟ್ಯಾಕ್ ಅನ್ನ ಮಾಡೋದಿಲ್ಲ, ದಿಗ್ಬಂಧನ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಟ್ರಂಪ್ ಹೇಳಿದರು. ಕದನ ವಿರಾಮ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಸಲ್ಲ ಅಂತ ಟ್ರಂಪ್ ಮುಂಚೆ ಹೇಳಿದರು. ಆದರೆ ಈಗ ವರಸೆಯನ್ನ ಬದಲಾಯಿಸಿ ಸಂಧಾನ ಮಾತುಕತೆ ಆಗುವವರೆಗೂ ಕದನ ವಿರಾಮ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇರಾನ್ ಸರ್ಕಾರ ಗಂಭೀರವಾಗಿ ಮುರಿದು ಬಿದ್ದಿದ್ದು ಅನಿರೀಕ್ಷಿತವಾಗಿ ಅಲ್ಲ ಎಂಬ ಅಂಶವನ್ನ ಆಧರಿಸಿದ್ದೇವೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪಿಎಂ ಶೆಹಬಾಜ್ ಶರೀಫ್ ಮನವಿ ಮಾಡಿದ್ದಾರೆ. ಇರಾನ್ ನಾಯಕರು ಮತ್ತು ಪ್ರತಿನಿಧಿಗಳು ಏಕೀಕೃತ ಪ್ರಸ್ತಾಪ ಮಂಡಿಸುವವರೆಗೆ ಇರಾನ್ ದೇಶದ ಮೇಲೆ ದಾಳಿ ತಡೆಹಿಡಿಯಲು ಕೋರಿಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಮಿಲಿಟರಿಗೆ ದಿಗ್ಬಂಧನವನ್ನು ಮುಂದುವರಿಸಲು ಮತ್ತು ಇತರೆ ಎಲ್ಲ ವಿಷಯಗಳಲ್ಲಿ ಸಿದ್ಧರಾಗಿ ಎಂದಿದ್ದೇನೆ. ಇರಾನ್ ನಾಯಕರು ಪ್ರಸ್ತಾಪವನ್ನು ಸಲ್ಲಿಸುವವರೆಗೆ ಮತ್ತು ಚರ್ಚೆಗಳು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಮುಕ್ತಾಯಗೊಳ್ಳುವವರೆಗೆ ಕದನ ವಿರಾಮವನ್ನು ವಿಸ್ತರಿಸುತ್ತೇನೆ. ಕದನ ವಿರಾಮಕ್ಕೆ ಪರಿಪರಿಯಾಗಿ ಬೇಡಿಕೊಂಡಿರುವಂತಹ ಪಾಕ್ ದಾಳಿ ಮಾಡದಂತೆ ಟ್ರಂಪ್ಗೆ ಪಾಕಿಸ್ತಾನದಿಂದ ಮನವಿಯನ್ನ ಮಾಡಲಾಗಿದೆ. ಇರಾನ್ ಜೊತೆ ಚರ್ಚಿಸುವುದಾಗಿ ಪಾಕಿಸ್ತಾನ ಹೇಳ್ತಾ ಇದ್ದು ಪಾಕ್ ಮನವಿಯ ಮೇರೆಗೆ ಕದನ ವಿರಾಮ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ನಲ್ಲಿ ಪೋಸ್ಟ್ ಹಾಕಿ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪಾಕ್ ಈಗಾಗಲೇ ಪರಿಪರಿಯಾಗಿ ಬೇಡಿಕೊಂಡಿದ್ದಂತೆ ಟ್ರಂಪ್ ಅವರ ಹತ್ರ ಹೇಗಾದ್ರೂ ಮಾಡಿ ಇರಾನ್ ಜೊತೆ ನಾವು ಚರ್ಚೆಯನ್ನ ಮಾಡ್ತೇವೆ, ಅಲ್ಲಿವರೆಗೂ ಕೂಡ ಕಾಲಾವಕಾಶವನ್ನು ಕೊಡಿ, ಯಾವುದೇ ರೀತಿ ಅಟ್ಯಾಕ್ ಆಗೋದು ಬೇಡ ಅಂತ ಪಾಕಿಸ್ತಾನ ಕೇಳ್ಕೊಂಡಿದೆಯಂತೆ. ಪಾಕ್ನ ಮನವಿ ಮೇರೆಗೆ ಕದನ ವಿರಾಮ ಅಂತ ಟ್ರಂಪ್ ಹೇಳಿದ್ದಾರೆ. ಈ ವಿಚಾರವನ್ನ ಟ್ರೂತ್ನಲ್ಲಿ ಉಲ್ಲೇಖಿಸಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಟ್ರಂಪ್. ಸಂಧಾನ ವೇದಿಕೆಗೂ ಕೂಡ ಅಡಿಯಿಟ್ಟಿದೆ ಪಾಕ್. ಇರಾನ್ನ ಇದೀಗ ಮತ್ತೊಂದು ಹಡಗನ ವಶಕ್ಕೆ ಪಡ್ಕೊಂಡಿದೆ ಅಮೆರಿಕ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಹಡಗನ್ನ ವಶಕ್ಕೆ ಪಡ್ಕೊಳ್ಳಲಾಗಿದ್ದು ಬೋಟ್ಸ್ವಾನಾ ದೇಶದ ಧ್ವಜವನ್ನ ಹೊಂದಿದಂತಹ ಹಡಗು ಇದು. ತೈಲ ಟ್ಯಾಂಕರ್ ಇದ್ದಂತಹ ಎಂಟಿ ಟಿಫಾನಿ ಹಡಗು ವಶಕ್ಕೆ ಪಡೆಯಲಾಗಿದ್ದು ಇರಾನ್ನಿಂದ ಸಿಂಗಪೂರ್ಗೆ ತೆರಳುತ್ತಾ ಇದ್ದಂತಹ ಹಡಗಿದು ರಹಸ್ಯವಾಗಿ ಇರಾನ್ಗೆ ಅಗತ್ಯ ವಸ್ತುಗಳ ಸಾಗಣೆ ಮಾಡ್ತಾ ಇದ್ದಂತಹ ಆರೋಪದ ಬೆನ್ನಲ್ಲೇ ಇರಾನ್ ಹಡಗನ್ನ ವಶಪಡಿಸಿಕೊಂಡ ಬಗ್ಗೆ ಟ್ರಂಪ್ ಮಾತನಾಡಿದರು. ವಶಪಡಿಸಿಕೊಂಡ ಹಡಗಿನಲ್ಲಿ ಚೀನಾದ ವಸ್ತುಗಳು ಬಂದಿದೆ. ಆ ವಸ್ತುಗಳು ಚೀನಾ ಇರಾನ್ಗೆ ಕೊಟ್ಟಿರುವಂತಹ ಉಡುಗೊರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಚೀನಾ ವಸ್ತುಗಳನ್ನ ನೋಡಿ ನಾನೇ ಅಚ್ಚರಿಗೊಂಡಿರುವೆ. ಚೀನಾದ ಈ ನಡೆಯನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಚೀನಾ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಟ್ರಂಪ್.